ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ? ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಯಾರ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾರಿಗೆ ಅದೃಷ್ಟ, ಯಾರಿಗೆ ನಷ್ಟ, ಯಾರಿಗೆ ಲಾಭ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿ. 2024ನೇ ವರ್ಷದ ಕಡೆಯ ತಿಂಗಳು ಡಿಸೆಂಬರ್. ಈ ತಿಂಗಳಲ್ಲಿ ನೀವು ಮಹತ್ತರವಾದ ಬದಲಾವಣೆಯನ್ನು ಕಾಣ್ತೀರಾ. ಮುಂದಿನ ವರ್ಷಕ್ಕೆ ಈ ತಿಂಗಳು ದಿಕ್ಸೂಚಿ ಆಗಿರುತ್ತೆ. ಈ ತಿಂಗಳು ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಾಗಾಗಿ ಶೀಘ್ರವೇ ಉದ್ಯೋಗದ ಕಡೆ ಗಮನವನ್ನು ಕೊಡಿ. ಜೊತೆಗೆ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸ್ತಿರ್ತಾರೆ. ಇದರ ಫಲವಾಗಿ ಮುಂದಿನ ವರ್ಷದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ಕುಟುಂಬದವರಿಗೆ ಸಮಯವನ್ನು ನೀಡ್ತಾ ಇಲ್ಲ ಅನ್ನುವಂತಹ ಕಿರಿಕಿರಿ ಇದ್ರೂ ಕೂಡ ಆರ್ಥಿಕವಾಗಿ ಎಲ್ಲವನ್ನ ನಿಭಾಯಿಸ್ತಿದ್ದೀರಾ ಅನ್ನೋ ಪ್ರಶಂಸೆ ಕೂಡ ನಿಮ್ಮದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಎಲ್ಲ ಸವಾಲುಗಳನ್ನು ಎದುರಿಸೋಕೆ ನೀವು ಸಮರ್ಥರಾಗಿದ್ರೂ ಸಹ ನೋಡುಗರ ಕಣ್ಣಲ್ಲಿ ನೀವು ಸೋಮಾರಿ ಥರ ಬಿಂಬಿತವಾಗ್ತಾ ಇರ್ತೀರಾ. ಇಷ್ಟು ದಿನಗಳು ಕಳೆದ ಸುಖದ ಸಮಯಕ್ಕೆ ಕೊಂಚ ಧಕ್ಕೆ ಸಿಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಬೇಕಾದ್ರೆ ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿನೇ ಹಾಕಬೇಕು. ಹಾಗೆ ಆಹಾರ ಕ್ರಮದಲ್ಲಿ ಎಚ್ಚರಿಕೆಯಾಗಿರಿ. ಜೊತೆಗೆ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಹೊಟ್ಟೆ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಈ ಹಿಂದೆ ನಿಮ್ಮನ್ನು ಹೈಯಾಳಿಸಿದವ್ರೆ ನಿಮ್ಮ ಹತ್ರ ಸಹಾಯ ಕೇಳೋಕೆ ಬರ್ಬೋದು. ಆದರೆ ಇದು ನಾಟಕ ಕೂಡ ಆಗಿರುತ್ತೆ. ಯಾರು ಏನೇ ಹೇಳಿದರೂ ಸ್ವಲ್ಪ ಯೋಚನೆ ಮಾಡಿ ಪರಿಶೀಲಿಸಿಯೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸದ್ಯ ನಿಮ್ಮ ಮಾನಸಿಕ ನೆಮ್ಮದಿ ಕೊಂಚ ನಿರಾಳವಾಗಿರುತ್ತೆ. ಇದನ್ನು ಕಂಡು ಶತ್ರುಗಳು ಸ್ವಲ್ಪ ಜಾಸ್ತಿನೇ ಕಸಿಬಿಸಿಯಾಗಿ ನಿಮಗೆ ತೊಂದರೆ ಕೊಡೋಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ಇವತ್ತು ನೀವು ನವಗ್ರಹಗಳ ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಸಮಾಜದಲ್ಲಿ ನಿಮಗೆ ಹೆಚ್ಚು ಮನ್ನಣೆ ಸಿಗಬೇಕು ಅಂತ ನೀವು ಯಾರಿಗಾದರೂ ತೊಂದರೆ ಕೊಟ್ಟಿದ್ರೆ ಈಗ ಅವರು ನಿಮ್ಮ ಎದುರಾಳಿಯಾಗಿದ್ದಾರೆ. ವೆಂಕಟೇಶ್ವರ ಪೂಜೆಯ ಫಲವಾಗಿ ಈ ರಾಶಿಯವರಿಗೆ ಸದ್ಯ ಲಕ್ಷ್ಮೀ ಕಟಾಕ್ಷ ಚೆನ್ನಾಗೇ ಇದೆ. ಆದರೆ ಅಪ್ಪಿತಪ್ಪಿ ಕೂಡ ಮನಸ್ಸಿನ ಗೊಂದಲಗಳನ್ನು ಪೈಪೋಟಿ ಮಾಡುವಂತಹ ಸ್ಥಳದಲ್ಲಿ ತೋರಿಸ್ಕೊಳ್ಬೇಡಿ. ನಿಮ್ಮ ಗಮನ ಸದಾ ಹೊಸ ಕೆಲಸದ ಆರಂಭದ ಕಡೆನೇ ಇರಬೇಕು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹಣಕಾಸಿನ ಖರ್ಚು ಮೊದಲಿಗಿಂತಲೂ ಹೆಚ್ಚಾದರೂ ಕೂಡ ಆದಾಯ ಕಡಿಮೆಯಾಗಿದ್ರೂ ಸಹ ಆರ್ಥಿಕ ತೊಂದರೆ ಅಂತೂ ನಿಮಗೆ ಆಗೋದೇ ಇಲ್ಲ. ಹೊಸ ಕ್ಷೇತ್ರಗಳಲ್ಲಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು ತಿಂಗಳ ಮಧ್ಯಭಾಗದಲ್ಲಿ ನೀವು ಹಲವು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ. ಹೀಗಾಗಿ ಕೂಡಲೇ ಈ ಅವಕಾಶಗಳನ್ನು ನಿಮ್ಮ ವೃತ್ತಿ ಅಭಿವೃದ್ಧಿಗೆ ಬಳಸ್ಕೊಳ್ಳಿ. ಜೊತೆಗೆ ಹೆಚ್ಚಿನ ಫಲಕ್ಕಾಗಿ ಹಾಗೂ ಸಿದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ತಿಂಗಳು ನಿಮಗೆ ಅನುಕೂಲಕರವಾಗಿದ್ದು ಬಹುತೇಕ ನಿಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳು ಕೂಡ ಈಡೇರುತ್ತೆ. ಮನೆ ನಿರ್ಮಾಣ ಆಸೆ ಹೊಂದಿದವರು ಈ ಕಾಲದಲ್ಲಿ ಕೆಲಸವನ್ನು ಆರಂಭಿಸೋಕೆ ಬಹಳ ಶುಭ ಸಮಯ. ಜೊತೆಗೆ ಹಣದ ಕೊರತೆ ಇದ್ರೂ ಕೂಡ ಅನಿರೀಕ್ಷಿತ ಮೂಲಗಳಿಂದ ಹೆಚ್ಚು ಅವಶ್ಯಕ ಎಲ್ಲ ಖರ್ಚುಗಳನ್ನು ಕೂಡ ನೀವು ನಿಭಾಯಿಸೋಕೆ ಶಕ್ತರಾಗಿರ್ತೀರಾ. ಮುಂದಿನ ರಾಶಿ ತುಲಾ ರಾಶಿ. ಕಳೆದುಕೊಂಡ ಗೌರವ ನಿಮಗೆ ಮತ್ತೆ ಸಿಗುತ್ತೆ. ನಿಮ್ಮ ಸಂಬಂಧಿಕರಿಂದಲೇ ಸಹಾಯ ಪಡಿತಾ ಇದ್ದ ನೀವು ಈಗ ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಹಂತಕ್ಕೆ ತಲುಪ್ತೀರಾ. ಈ ತಿಂಗಳು ನಿಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಸ್ವಲ್ಪ ವಿರಾಮ ಸಿಗುತ್ತೆ. ಒಂದೇ ಕಡೆ ಕೆಲಸ ಮಾಡೋರಿಗೆ ಕೊಂಚ ವಿರಾಮ ಸಿಕ್ಕಿ ಸುತ್ತಾಡೋಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹಾಗೆ ಹಲ್ಲಿನ ಬಾಧೆ ಈ ತಿಂಗಳು ಕಡಿಮೆ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಿಂಗಳ ಮೊದಲ ವಾರದಲ್ಲಿ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ. ಮನಸ್ಸು ಬಯಸಿದ್ದ ಕೆಲಸ ಮಾಡಲು ಅವಕಾಶ ಇದ್ರೂ ಕೂಡ ಸೋಮಾರಿತನದಿಂದ ಇರ್ತೀರಾ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಕಷ್ಟ ಇರುತ್ತೆ. ಆದರೂ ಕೂಡ ವೃತ್ತಿಯಲ್ಲಿ ಉತ್ತಮ ವಾತಾವರಣ ಇರುತ್ತೆ. ನಿಮ್ಮ ಮುಂದಿನ ಸವಾಲುಗಳಿಗೆ ತಯಾರಿ ನಡೆಸೋಕೆ ನೀವು ಸೋಮಾರಿತನವನ್ನು ಬಿಡಬೇಕಾಗಿದೆ. ಮುಂದಿನ ರಾಶಿ ಧನುರಾಶಿ. ಕುಟುಂಬದ ಎಲ್ಲ ಗಲಾಟೆಗಳಿಗೆ ಈಗ ಬಿಡುವು ಸಿಗುತ್ತೆ. ವಿದ್ಯುತ್ ಉಪಕರಣಗಳ ಬಳಕೆ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಶೀತದ ಬಾಧೆ ಕಾಡಿ ವೈದ್ಯರನ್ನು ಕಾಣಲೇಬೇಕು ಅನ್ನುವಂತಹ ಸ್ಥಿತಿ ಎದುರಾಗಬಹುದು. ನಿಮ್ಮ ಸತ್ಯದ ಮಾತುಗಳಿಗೆ ಯಾವುದೇ ಬೆಲೆ ಇರಲ್ಲ. ಬದಲಾಗಿ ನಿಮ್ಮನ್ನು ಸತ್ಯ ಹೇಳಿದ್ದಕ್ಕೆ ದೂಷಿಸುವ ಜನರೇ ಹೆಚ್ಚಾಗ್ತಾರೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ. ಮುಂದಿನ ರಾಶಿ ಮಕರ ರಾಶಿ. ನೀವು ನಂಬಿದ್ದವರೇ ನಿಮಗೆ ವಂಚನೆ ಮಾಡೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವಂತಹ ಎಲ್ಲ ಷಡ್ಯಂತ್ರಗಳು ಕೂಡ ಈಗ ಬೆಳಕಿಗೆ ಬರುತ್ತೆ. ಶತ್ರುಗಳು ಕಣ್ಣ ಮುಂದೆ ಇದ್ರೂ ಕೂಡ ಅದನ್ನು ಪ್ರಶ್ನಿಸಲಾಗದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ.
ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ನಿಮ್ಮ ಬಾಳ ಸಂಗಾತಿ ನಿಮಗೆ ಉತ್ತಮವಾದ ಉಡುಗೆ ಕೊಡಲು ಒಂದು ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಈ ತಿಂಗಳು ನಿಮಗೆ ಮಿಶ್ರ ಫಲ ಸಿಗುತ್ತೆ. ನಿಮ್ಮ ಸಂಪಾದನೆ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಸೃಷ್ಟಿಯಾಗುತ್ತೆ. ನಿಮ್ಮ ಸ್ನೇಹಿತರೆ ತಾವು ಅಧಿಕಾರ ಪಡೆಯೋಕೆ ನಿಮ್ಮನ್ನು ಮೇಲಿಂದ ಕೆಳಗಿಳಿಸೋಕೆ ಹೊಂಚು ಹಾಕ್ತಾ ಇರ್ತಾರೆ. ಈ ಸಮಯದಲ್ಲಿ ನಿಮ್ಮ ಶತ್ರುಗಳೇ ನಿಮ್ಮ ಕಷ್ಟದ ಸಮಯದಲ್ಲಿ ಕೈ ಹಿಡಿತಾರೆ. ಮನೆಯಲ್ಲಿ ಹಣಕ್ಕಾಗಿ ಮಾತುಕತೆ ಶುರುವಾಗುತ್ತೆ. ಈ ಸಮಯದಲ್ಲಿ ನೀವು ಸುಮ್ಮನೆ ಇದ್ದರೆ ಬಹಳ ಒಳ್ಳೆಯದು. ಮುಂದಿನ ರಾಶಿ ಮೀನರಾಶಿ. ರಿಯಾಯಿತಿಗಳನ್ನು ನಂಬಿ ಯಾವುದೇ ಹಣ ಹೂಡಿಕೆ ಮಾಡಬೇಡಿ. 2024ರಲ್ಲಿ ಆರ್ಥಿಕ ಕಷ್ಟ ನಿಮಗಿರಲಿಲ್ಲ, ಆದರೆ 2025ರಲ್ಲಿ ನಿಮಗೆ ಹಣದ ಕೊರತೆ ಕಾಡುತ್ತೆ. ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಈಗಾಗಲೇ ಸಿದ್ಧ ಮಾಡಿಕೊಳ್ಳಿ. ಮನೆಯ ಹಿರಿಯರು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಕೂಡ ಹೊಸ ವಸ್ತುಗಳ ಖರೀದಿ ಕಡೆ ನೀವು ಗಮನ ಹರಿಸ್ತೀರಾ. ಇದಾಗಿತ್ತು ಡಿಸೆಂಬರ್ ತಿಂಗಳ 12 ರಾಶಿಗಳ ಭವಿಷ್ಯ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.